ಹಲೋ ಹಾಯ್ ನಮಸ್ಕಾರ. ಮತ್ತೆ ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕತ್ತಲವಾಡಿ ಮೂವಿ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಕತ್ತಲವಾಡಿ ಮೂವಿ ಹೇಗಿದೆ ಬನ್ನಿ ನೋಡೋಣ. ಸೊ ಇದರಲ್ಲಿ ಮೊದಲು ನೋಡೋದಾದರೆ ಡೈರೆಕ್ಟರ್ ಶ್ರೀರಾಜ್ ಅವರು ಚೆನ್ನಾಗೇ ಮಾಡಿದ್ದಾರೆ ಡೈರೆಕ್ಷನ್ ಅಂತ ಹೇಳ್ಬೋದು. ಸೊ ಇದು ಒಂದು ಹಳ್ಳಿಯಲ್ಲಿ ನಡೆಯುವ ಜೀವನ. ಸೊ ಹಳ್ಳಿಯಲ್ಲಿ ಯಾವ ಥರ ರಾಜಕೀಯ ಇರುತ್ತೆ, ಹಳ್ಳಿಯಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಹಳ್ಳಿಯಲ್ಲಿ ಒಂದು ನೀರಿರದ ಬರಡು ಭೂಮಿ ಒಂದು ಕಷ್ಟ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಪೃಥ್ವಿ ಅವರು ಊರಿನಲ್ಲಿ ಬರಡು ಭೂಮಿ ಅಲ್ಲಿಗೆ ಒಬ್ಬ ಕಬ್ಬಿಣದ ವ್ಯಾಪಾರಿ ಮೈನಿಂಗ್ ಹೆಸರಿನಲ್ಲಿ ಜನರನ್ನ ನಂಬಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರ್ತಾರೆ. ಅದಾದ ನಂತರ ಪೃಥ್ವಿ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಹೇಗೆ ಊರಿನ ಜನರು ಅದನ್ನ ಪರಿಹರಿಸಿಕೊಳ್ಳುತ್ತಾರೆ, ಅದನ್ನ ಹೇಗೆ ಜಯಿಸ್ತಾರೆ ಅಂತ ನೀವೇ ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಳಿ. ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ ಪೃಥ್ವಿ ಅವರ ಪಾತ್ರ ಸಹಜವಾಗಿದೆ, ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಫುಲ್ ಆ್ಯಕ್ಷನ್ನಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿ ಅವರನ್ನ ತುಂಬ ಆ್ಯಕ್ಷನ್ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತು ಚೆನ್ನಾಗೇ ಕಾಣುತ್ತೆ ಸ್ಕ್ರೀನ್ ಮೇಲೆ. ಬಟ್ ಒಂದೊಂದು ಸಾರಿ ತುಂಬಾ ಜಾಸ್ತಿ ಆಯಿತು ಅಂತಲೂ ಅನಿಸುತ್ತೆ. ಅದು ಪೃಥ್ವಿ ಅವರ ಪಾತ್ರಕ್ಕೆ ಒಗ್ಗಿದೆ. ಬಟ್ ಫೈಟಿಂಗ್ ಮಾಸ್ಟರ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಸೊ ಕಾವ್ಯ ಶೈವ ಅವರ ನಟನೆ ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ಪಾತ್ರಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಹಾಗೆ ಇತರ ಪಾತ್ರಗಳು ಪೊಲೀಸ್ ಆಗಿ ರಾಜೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ವಿಲನ್ ಆಗಿ ಕೃಷ್ಣ ದೇಶಪಾಂಡೆ ಅವರು ತುಂಬಾ ಮಿಂಚಿದ್ದಾರೆ. ಒಂದು ಇಡೀ ಫಿಲ್ಮ್ಗೆ ಅವ್ರನ್ನ ಹಿಡಿದಿಟ್ಕೊಳ್ಳೋ ಅಂಥ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ಸ್ವಲ್ಪ ಹೊತ್ತು ಪೃಥ್ವಿ ಅವ್ರನ್ನೇ ಮರೆತು ಇವ್ರನ್ನೇ ತುಂಬ ಚೆನ್ನಾಗಿ ಹಚ್ಕೊಳ್ಳೋ ಥರ ಈ ಮೂವಿಯಲ್ಲಿ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೇ ಪಾತ್ರ ಜಾಸ್ತಿನೂ ಇದೆ. ವಿಲನ್ ಆಗಿ ಗುಜರಿ ಬಾಬು ಅಂತ ಅವರ ಹೆಸರು, ತುಂಬ ಚೆನ್ನಾಗಿ ಪಾತ್ರನ ನಿಭಾಯಿಸಿದ್ದಾರೆ. ಅವರ ಆ್ಯಕ್ಟಿಂಗಿಗೆ ತುಂಬಾ ಮೆಚ್ಚುಗೆನೂ ಬರುತ್ತೆ. ನೆಕ್ಸ್ಟ್ ಇನ್ನು ಕಾಮಿಡಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕ್ರಿಪ್ಟು ಫಸ್ಟ್ ಹಾಫು ಸ್ವಲ್ಪ ಪರವಾಗಿಲ್ಲ ಅಂತಲೇ ಅನಿಸುತ್ತೆ. ಸೆಕೆಂಡ್ ಹಾಫು ಎಕ್ಸ್ಪೆಕ್ಟೆಡ್ ಸ್ಟೋರಿ ಅನಿಸುತ್ತೆ ನಮಗೆ, ಹೀಗೆ ಮುಂದೆ ಹಿಂಗಾಗುತ್ತೆ ಅಂತ ಅನಿಸುತ್ತೆ, ಏನೂ ಟ್ವಿಸ್ಟ್ ಎಲ್ಲ ಇಲ್ಲ. ಸೊ ಓವರಾಲ್ ಆಗಿ ಫಿಲ್ಮು ಓಕೆ. ಸೊ ಡೈರೆಕ್ಷನ್ನು ಚೆನ್ನಾಗಿದೆ. ಎಡಿಟಿಂಗ್ ಇನ್ನೂ ಸ್ವಲ್ಪ ಬೇಕಿತ್ತು ಅನಿಸುತ್ತೆ ಒಂದೊಂದು ಕಡೆ, ಬಟ್ ಎಡಿಟಿಂಗೂ ಪರವಾಗಿಲ್ಲ. ಸೊ ಒಂದು ಸಾರಿ ಎಲ್ಲರೂ ಫ್ಯಾಮಿಲಿ ಜೊತೆ ನೋಡ್ಬೋದು ಮೂವಿನ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಒಂದು ಮೂವಿ ಜೊತೆ ಬರ್ತೀನಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.